ತಿರುಪತಿ ನಾಯಕ ಪಿಲಿಗುಂಡಗೆ ರಾಜ್ಯ ಮಟ್ಟದ ಸರ್ವೋತ್ತಮ ಕ್ರೀಡಾ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನ. ಕೊಪ್ಪಳ ಕಳೆದ 10 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳನ್ನು ಜಿಲ್ಲಾ, ರಾಜ್ಯ, ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವಲ್ಲಿ ತಿರುಪತಿ ನಾಯಕ ಪಿಲಿಗುಂಡ ತಂದೆ ಗೋವಿಂದಪ್ಪ ಇವರ ಪಾತ್ರ ಬಹುದೊಡ್ಡದು. ಈ ಕಾರಣಕ್ಕಾಗಿ ಇವರನ್ನು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ನೇತ್ರಕಲಾ ಸಂಘದ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಬಳ್ಳಾರಿಯ ಡಾ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಇಂದು ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ವಿಜಯನಗರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮುನಿರಾಬಾದ್ನ ದೈಹಿಕ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಕ್ರೀಡಾಕೂಟಕ್ಕೆ ಪಾಲ್ಗೊಳ್ಳುವ ಮೂಲಕ ಅವರನ್ನು ಕ್ರೀಡಾ ಚಟುವಟಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸಿಕೊಳ್ಳಲು ರೂಪಿಸಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ನೇತ್ರಕಲಾ ಸಂಘದ ಕಾರ್ಯದರ್ಶಿ ವೀರೇಶ ದಳ್ವಾಯಿ, ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಪಿ. ಗಾದೆಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಿಷ್ಠೆ ರುದ್ರಪ್ಪ, ಉದ್ಯಮಿ ಎಂ. ಚಂದ್ರಶೇಖರಗೌಡ, ಪೂಜ್ಯ ಡಾ ಶಿವಕುಮಾರ ತಾತನವರು, ಎ. ಮಾನಯ್ಯ, ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷರು, ವಿ. ನಾಗರಾಜ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ, ಗೋವಿಂದಪ್ಪ ದೊರೆ ಪಿಲಿಗುಂಡ, ಹನುಮಂತರಾಯ ದೊರೆ, ರಾಜ್ಯ ಉಪಾಧ್ಯಕ್ಷರು, ರೈತ ಸಂಘ ಪಿಲಿಗುಂಡ, ಮಾನಸಯ್ಯ ನಾಯಕ, ತಾಲೂಕು ಅಧ್ಯಕ್ಷರು, ಮಹರ್ಷಿ ವಾಲ್ಮೀಕಿ ಮಹಾಸಭಾ ದೇವದುರ್ಗ, ಗಂಗಪ್ಪ ನಾಯಕ, ಕೊರವಿಗೌಡರು, ಬುದಿನ್ನಿ ಕವಿತಾ, ಶಿಕ್ಷಕಿ ಪದ್ದಮ್ಮ, ಶಿಕ್ಷಕಿ ಸಂತೋಷ್ ರೆಡ್ಡಿ, ಕಲ್ಯಾಣ ಕರ್ನಾಟಕ ದೈಹಿಕ ಉಪನ್ಯಾಸಕರ ಸಂಘ ಅಧ್ಯಕ್ಷರು, ಕೊಟ್ರೆ ಸನ್ನದ, ಕೊಪ್ಪಳ ಜಿಲ್ಲಾ ದೈಹಿಕ ಉಪನ್ಯಾಸಕರ ಕಾರ್ಯದರ್ಶಿ ಮೋಹನ, ದೈಹಿಕ ಉಪನ್ಯಾಸಕರು, ಗವಿ ಸಿದ್ದಪ್ಪ, ಉಸಗಲಿ ದೈಹಿಕ ಉಪನ್ಯಾಸಕರು, ಬಳ್ಳಾರಿ ಭಾಸ್ಕರ್, ಜಯಶ್ರೀ, ಶಂಕರಗೌಡ, ಶೇಕ್ಷಾ ವಲಿ, ತಿಪ್ಪೇಸ್ವಾಮಿ ದೈಹಿಕ ಉಪನ್ಯಾಸಕರು, ಸುಂಕಪ್ಪ ಕಲಾವಿದರು, ಅಂಬಣ್ಣ ದಳವಾಯಿ, ಜಿ. ಸಂಗೀತ ಶಿಕ್ಷಕಿ, ಅಂಬಳಿ ವೀರೇಂದ್ರ ಉಪನ್ಯಾಸಕರು ಉಪಸ್ಥಿತರಿದ್ದರು. ವರದಿ ಅಮರೇಶ್ ನಾಯಕ್, ಪ್ರಜಾಭವ ಟಿವಿ.